ಇದೇ ವಿಚಾರಕ್ಕೆ ಅಂದ್ರೆ ನಾಗೇಂದ್ರ ರಾಜೀನಾಮೆ ಚರ್ಚೆಗೆ ಸಿಎಂ ಡಿಕೆ ಅವರು ಶಿಸ್ತಿನ ಪಾಠ ಹೇಳೋಕೆ ಮುಂದಾಗ್ತಾ ಇದ್ದಾರೆ. ಸಚಿವ ನಾಗೇಂದ್ರ ರಾಜೀನಾಮೆ ವದಂತಿ ಬಗ್ಗೆ ಸಿಎಂ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಾಗೇಂದ್ರ ರಾಜೀನಾಮೆಯನ್ನ ತಳ್ಳಹಾಕಿದ್ದಾರೆ ಡಿಕೆ ಶಿವಕುಮಾರ್ ಅವರು ಕೂಡ. ಹಾಗಿದ್ರೆ ಯಾವುದೇ ರೀತಿಯಾದಂತಹ ಚರ್ಚೆಗಳು ಇಬ್ಬರ ಮಧ್ಯೆ ನಡೆದಿರೋ ಹಾಗೆ ಕಾಣಿಸ್ತಾ ಇಲ್ಲ. ಅಂದ್ರೆ ಏನ್ ಹರಿದಾಡ್ತಾ ಇದೆಯಲ್ಲ ವದಂತಿಗಳು, ಫೋನ್ ಮಾಡ್ಬಿಟ್ಟಿದ್ದಾರೆ, ನನ್ನಿಂದ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಪಕ್ಷಕ್ಕೆ, ಹಾಗಾಗಿ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಸರ್ ಅಂತ ಹೇಳಿದ್ದಾರೆ ಅಂತ. ಇದೆಲ್ಲವೂ ಹರಿದಾಡ್ತಾ ಇರುವಂತ ವದಂತಿ ಅಷ್ಟೇ ಅಂತ. ನಮ್ಮ ಪಕ್ಷ ಶಾಸಕರು ಸಚಿವರು ಶಿಸ್ತಿನ ಸಿಪಾಯಿಗಳು ಅಂತ ಪ್ರೊಟೆಕ್ಟ್ ಮಾಡ್ಕೋತಾ ಇದ್ದಾರೆ. ಎಂಎಲ್ಎ ಮಂತ್ರಿ ಕಾರ್ಯಕರ್ತರ ಎಲ್ಲರೂ ಕೂಡ ಶಿಸ್ತಿಂದ ಇದ್ದಾರೆ ನಮ್ಮ ಪಕ್ಷದಲ್ಲಿ. ನಾಗೇಂದ್ರ ರಾಜೀನಾಮೆ ವದಂತಿಗೆ ಸಿಎಂ ಡಿಕೆ ಈ ರೀತಿಯಾಗಿ ಶಿಸ್ತಿನ ಪಾಠವನ್ನ ಹೇಳ್ತಾ ಇದ್ದಾರೆ. ರಾಜೀನಾಮೆ ಇದು ಜಸ್ಟ್ ವದಂತಿ ಅಷ್ಟೇ, ಹಾಗೇನೆಲ್ಲ ನಾವೇನ್ ಮಾತಾಡ್ಕೊಂಡಿಲ್ಲ. ನಮ್ಮ ಪಕ್ಷದ ಕಾರ್ಯಕರ್ತರು, ಎಂಎಲ್ಎಗಳು, ಮಂತ್ರಿಗಳು ಪ್ರತಿಯೊಬ್ರು ಶಿಸ್ತಿನಿಂದ ಇದ್ದಾರೆ. ಶಿಸ್ತಿನ ಸಿಪಾಯಿಗಳು ನಮ್ಮ ಪಕ್ಷದಲ್ಲಿರೋರೆಲ್ಲರೂ. ನಾವ್ಯಾಕೆ ರಾಜೀನಾಮೆ ಕೊಡ್ಬೇಕು ನಾಗೇಂದ್ರ ಅವರಿಗೆ? ಅದೆಲ್ಲ ಸುಳ್ಳು ಅಂತಿದ್ದಾರೆ ಡಿಕೆಶಿ. ನಮ್ಮ ಪಕ್ಷದಲ್ಲಿ ಯಾರು ಶಾಸಕರು ಮಂತ್ರಿ ಇರ್ಬೋದು, ಎಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು. all those who are in the party, either is a worker or a MLA or a minister, all of them are very disciplined soldier of the party. That is what I can tell. ಪಕ್ಷದಲ್ಲಿ ಯಾರು ನಮ್ಮ ಪಕ್ಷದಲ್ಲಿ ಯಾರು ಶಾಸಕರು ಮಂತ್ರಿ ಇರ್ಬೋದು, ಎಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು. all those who are in the party, either is a worker or a MLA or a minister, all of them are very disciplined soldier of the party. ಇದು ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂತದ್ದು. ಒಟ್ನಲ್ಲಿ ನೇರವಾಗಿ ಹೇಳಿಲ್ಲ ಅಂದ್ರೂ ಪರೋಕ್ಷವಾಗಿ ನಾವು ರಾಜೀನಾಮೆ ಕೊಡೋ ವಿಚಾರ ಬಗ್ಗೆ ಏನು ಮಾತಾಡ್ಕೊಂಡಿಲ್ಲ, ಕೊಡೋದು ಇಲ್ಲ ರಾಜೀನಾಮೆಯನ್ನ ನಾಗೇಂದ್ರ ಅವರು ಅಂತ ಹೇಳ್ತಿದ್ದಾರೆ. ನಮ್ಮಲ್ಲಿ ಎಲ್ಲರೂ ಕೂಡ ಶಿಸ್ತಿನಿಂದ ಇದ್ದಾರೆ ನಮ್ಮ ಪಕ್ಷದಲ್ಲಿ. ಹೀಗಿರ್ಬೇಕಾದ್ರೆ, ಈ ಶಿಸ್ತಿನ ಪಾಠ ಹೇಳ್ತಾ ಇರ್ಬೇಕಾದ್ರೆ ರಾಜೀನಾಮೆ ವಿಚಾರವನ್ನಂತೂ ಮಾತನಾಡ್ಕೊಂಡಿರೋ ಹಾಗಿಲ್ಲ ಅನ್ನೋದನ್ನ ಪರೋಕ್ಷವಾಗಿ ಹೇಳೋಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಹಾಗಾಗಿ ಇನ್ನೂ ಪ್ರಶ್ನೆಯಾಗೆ ಉಳ್ಕೋತಾ ಇದೆ, ಅಥವಾ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋಕೆನೆ ಹೀಗೆ ಮಾಡ್ತಿದ್ದಾರೆ. ಯಾಕಂದ್ರೆ ಈಗ ಬಳ್ಳಾರಿ ಚಲೋ ಆರಂಭ ಮಾಡ್ಕೋತಾ ಇರುವಂತದ್ದು, ಪಾದಯಾತ್ರೆ ಮಾಡೋಣ ಸೆಪ್ಟೆಂಬರ್ 10ನೇ ತಾರೀಕುವರೆಗೂ, ಸೆಪ್ಟೆಂಬರ್ 1ನೇ ತಾರೀಕಿಂದ ಅಂತ ವಿಪಕ್ಷಗಳು ಪ್ಲಾನ್ ಮಾಡ್ಕೊಳ್ತಿರುವಂತದ್ದು. 170 ಕಿಲೋಮೀಟರ್ ಬೃಹತ್ ಪಾದಯಾತ್ರೆ ನಡೆಸಬೇಕು ಅಂತ. ಇದೆಲ್ಲ ಹರಿದಾಡ್ತಿರ್ಬೇಕಾದ್ರೆ ಇದಕ್ಕೊಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ಸುಮ್ಮನೆ ಇರಿಸೋಣ ಅಂತ ಪ್ರಯತ್ನ ನಡೀತಿದ್ಯಾ ಅಂತ ಈಗ ಆತಂಕ ಒತ್ನೆಗೆ ಪ್ರಶ್ನೆ ಉಟ್ಕೊಳ್ತಾ ಇರುವಂತದ್ದು. ಪಕ್ಷದಲ್ಲಿ ಯಾರು ನಮ್ಮ ಪಕ್ಷದಲ್ಲಿ ಯಾರು ಶಾಸಕರು ಮಂತ್ರಿ ಇರ್ಬೋದು, ಎಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು.